ವನವಿದು ಶೋಭಿಸುವೆ ಸೌಂದರ್ಯದಿ ನಿಂತಿಗ ಕಣ್ಮನ ಸೆಳೆಯುವ ವನವಿದು ಶೋಭಿಸುವೆ ನಿತಿಹ ಗಿರಿಶಿಖರ ಮಾನಸರೋವರ ನಿತಿಹ ಗಿರಿಶಿಖರ ಮಾನಸರೋವರ ಸುತ್ತಲೂ ಸ್ವಬಗಿನ ವನಸಿರಿ ಸುಂದರ ಸುತ್ತಲೂ ಸ್ವಬಗಿನ ವನಸಿರಿ ಸುಂದರ ಎತ್ತಲು ನದಿ ಒಳೆ ಕಲರವದಿಂಚರ ಎತ್ತಲು ನದಿ ಒಳೆ ಕಲರವದಿಂಚರ ಕಂಪಿನ ಸುಮರಾಜ್ ಚಿಮ್ಮಿದೆ ಮಂದಾರ ಕಂಪಿನ ಸುಮರಾಜಿ ಚಿಮ್ಮಿದೆ ಮಂದಾರ ವನವಿದು ಶೋಭಿಸುವೆ ಸೌಂದರ್ಯದಿ ನಿಂತಿ ಕಣ್ಮನ ಸೆಳೆಯುವ ವನವಿದು ಶೋಭಿಸುವೆ ದುಷ್ಟರ ಗಾಢಾಂಧಕಾರ ಉಳಿಸುವೆ ಶಿಷ್ಟರ ಜೀವನ ಸಾರ ಅಳಿಸುವೆ ದುಷ್ಟರ ಗಾಢಾಂಧಕಾರ ಉಳಿಸುವೆ ಶಿಷ್ಟರ ಜೀವನ ಸಾರ ನಡೆಯದು ದುರುಳರ ದುರಹಂಕಾರ ನಿಲ್ಲದು ಎಂದಿಗೋ ಜಗದೋದಾರ ವನವಿದು ಶೋಭಿಸುವೆ ಸೌಂದರ್ಯದಿ ನಿಂತಿ ಕಣ್ಮನ ಸೆಳೆಯುವ ವನವಿದು ವರವಿದು ವರವಿದು ಶೋಭಿಸುವೆ ಮಾತೆ ನಾದರೋಪಿಣಿ ಶಂಕರಿ, ನಿನ್ನಂತಹ ಕರುಣಾಮಯನ್ನು ಪಡೆದ ನಾವೇ ಧನ್ಯರು. ಇನ್ನು ಶುಂಭರು ಎಂದು ಯುದ್ಧಕ್ಕೆ ಬರುವರೋ ಏನು ತಾಯಿ, ಅವನನ್ನು ಸಂಹರಿಸಿ ನಮ್ಮನ್ನು ಕಾಪಾಡುವಬಾರದು ನಿನ್ನ ತಾಯಿ. ಮಕ್ಕಳಿರ ಸಂಶಯ ಪಡೆದಿರಿ. ಆ ಶುಂಭ ದೈತ್ಯರನ್ನು ಕೊಂದು ಈ ಜಗತ್ತಿಗೆ ಶಾಂತಿ ನೆಮ್ಮದಿ ತಂದು ಲೋಕೋದ್ಧಾರ ಮಾಡುವ ಕಾಲ ಒದಗಿ ಬಂದಿದೆ. ಮಹಾನ್ ವೀರರು ದುಷ್ಟರು ಹುಟ್ಟುವುದು ನನ್ನಿಂದಲೇ, ನಾಶವಾಗುವುದು ನನ್ನಿಂದಲೇ. ಆ ಕೆಟ್ಟ ಹುಳುಗಳನ್ನು ನನ್ನ ಕಾಲಿನ ಹೊಸುಕುವೆನು, ನೀವು ಭಯಪಡದಿರಿ. ಅಲ್ಲಿ ನೋಡು ತಾಯಿ, ನೀನಿರುವಾಗ ನಮಗೆ ಭಯವೆಂಬುದೇ ಇಲ್ಲ. ಆ ಶುಂಭ ದೈತ್ಯರು ಯುದ್ಧಕ್ಕೆ ತಾವೇ ಬರುವರೋ ಅಥವಾ ಯಾರನ್ನಾದರೂ ಕಳುಹಿಸುವರೋ ಏನೋ. ಅದೋ ಮಾತಾ, ಶುಂಭರ ದಳಪತಿಗಳಾದ ಚಂಡಾಮುಂಡನ ರೋಷಾವೇಶ ಇತ್ತ ಕಡೆ ಧಾವಿಸುತ್ತಿದ್ದಾರೆ. ತಾಯಿ, ಇವರು ಮಹಾನ್ ಪರಾಕ್ರಮಿಗಳು, ಇವರೊಡನೆ ಹೋರಾಡುವುದು ತುಂಬಾ ಅಸಾಧ್ಯ ತಾಯಿ. ಓಹೋ, ಅಲ್ಲಿ ನೋಡಿ, ಆ ವನದಲ್ಲಿ ರಾಕ್ಷಸರ ಹಿಂಡೆಗಳು ತೇಲಿ ತೇಲಿ ಬರುತ್ತಿದ್ದಾವೆ ನೋಡಿ.
ವನವಿದು ಶೋಭಿಪುದೆ ಸೌಂದರ್ಯದಿ ನಿಂತಿ ಕಣ್ಮನ ಸೆಳೆಯುವ ವನವಿದು ಶೋಭಿಪುದೆ ನಿಂತಿಹ ಗಿರಿಶಿಖರ ಮಾನಸರೋವರ ಗಿರಿಶಿಖರ ಮಾನಸರೋವರ ಸುತ್ತಲು ಸೊಬಗಿನ ವನಸಿರಿ ಸುಂದರ ಸುತ್ತಲು ಸೊಬಗಿನ ವನಸಿರಿ ಸುಂದರ ಎತ್ತಲು ನದಿ ಒಳ್ಳೆ ಕಲರವದಿಂಕರ ರಾಶಿ ಚಿಮ್ಮಿದೆ ಮಂದಾರ ವನವಿದು ಶೋಭಿಪುದೆ ಸೌಂದರ್ಯದಿ ನಿಂತಿ ಕಣ್ಮನ ಸೆಳೆಯುವ ವನವಿದು ಶೋಭಿಪುದೆ ಅಳಿಸುವೆ ದುಷ್ಟರ ಗಾಢಾಂಧಕಾರ ಉಳಿಸುವೆ ಶಿಷ್ಟರ ಜೀವನ ಸಾರ ಅಳಿಸುವೆ ದುಷ್ಟರ ಗಾಢಾಂಧಕಾರ ಉಳಿಸುವೆ ಶಿಷ್ಟರ ಜೀವನ ಸಾರ ನಡೆಯದು ದುರುಳರ ದುರಹಂಕಾರ ನಡೆಯದು ದುರುಳರ ದುರಹಂಕಾರ ನಿಲ್ಲದು ಎಂದಿಗೂ ಜಗದೋದಾರ ನಿಲ್ಲದು ಎಂದಿಗೂ ಜಗದೋದಾರ ಒಲವಿದು ಶೋಭಿಪುದೆ ಸೌಂದರ್ಯದಿ ನಿಂತಿ ಕಣ್ಮನ ಸೆಳೆಯುವ ಒಲವಿದು 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 ಶೋಭಿಪುದೆ ಇವರನ್ನು ಚಂಡಮುಂಡರೆಂಬ ಉಂಡಾಡಿಗಳು ಬರಲಿ, ಇವರನ್ನು ಚಂಡಿಯಾಗಿ ಆಟ ಮಾಡುತ್ತೇನೆ. ಮಕ್ಕಳೇ, ನೀವು ಮರೆಯಾಗಿ ನಿಲ್ಲಿ. ಪ್ರಳಯಾಗ್ನಿ ಸುರ ಕುಲವಂ ಜಯಿಸುತ್ತೇ ಹೊಳಲಿ ಆದಿಶಕ್ತಿಯ ಮಲವಾ ಹೊಲಿಗೊಂಡವರಂ ಸಿಗಿಯುತ್ತೇ ಹೊಲಿಗೊಂಡವರಂ ಸಿಗಿಯುತ್ತೇ ಹೊಳಲಿ ಬಾಗಿಲಿಗೆ ತೋರಣವ ಕಟ್ಟುವೆ ಬಿಡು ನುಡಿಯದಿರು ಬಡನರಿಯೇ ಕಡುಗಲಿಯ ಶಾಂಭವಿಯ ಎದಿರಿನೋಳ್ ಸರಿಯೆ ಮೂಡ ಕಡಿದಿಡುವೆ ನಾಹದ ಮನೆ ಕೊಡಿದಿಡುವೆ ನಾಹದ ಮನೆ ಕೆಡುಕನೆಯ ತರುವುದು ನಿಮ್ಮಯ ದಾನವ ಕುಲಕ್ಕೆ
ಯಾರು ಎಲೆ ಎಂಬೋರಿಯೇ, ಯಾರು ನೀನು? ಮೂರು ಲೋಕದ ಒಡೆಯ ಶುಂಭನನ್ನು ಎದುರಿಸಿ ಉಳಿಯುವ ಮೂಢಾತ್ಮಳೆ, ಮೊದಲು ನಡೆಯುವ ಶಾಖ ದೀಪಕ್ಕೆ. ಇಲ್ಲದಿದ್ದರೆ ನಿನ್ನ ರುಂಡ ಮುಂಡಗಳನ್ನು ಛೇದಿಸಬೇಕಾಗುತ್ತದೆ, ತುಂಡು ತುಂಡಾಗಿ ಛೇದಿಸಬೇಕಾಗುತ್ತದೆ. ಮೊದಲು ನಡೆಯುವ ಶಾಖ ದೀಪಕ್ಕೆ. ಪುಣ್ಯೇ, ಸರ್ವ ಶಕ್ತಿಗಳಿಗೆ ನಾನೇ ಬಲ್ಲಿದಳು. ಈ ಬಲ್ಲಿದಳನ್ನು ಗೆಲ್ಲುವೆಯೋ ಅಧಮ? ಎಲ್ಲ ಬಲ್ಲವಳು ಈ ಚಂಡಿ ಒಂದು ಬಿಲ್ಲನ್ನು ಏರಿಸಿ ನಿನ್ನನ್ನು ಮತ್ತು ನಿನ್ನ ಸೈನ್ಯವನ್ನು ಧ್ವಂಸ ಮಾಡಿ ಮಾಂಸಗಳ ಚಲ್ಲವರಿಯುತ್ತಾ ಹಾಡಿಗಳಿಗೆ ಶರ ವರ್ಷಗಳನ್ನು ಸುರಿಸುತ್ತಾ ನಿಮ್ಮ ರಕ್ಕಸ ಕುಲವನ್ನು ಧ್ವಂಸ ಮಾಡುವೆನು. ಸುಮ್ಮನೆ ಈ ಚಂಡಿಯನ್ನು ಕೆಣಕಿ ನಿಮ್ಮ ಚಂಡಿಗಳನ್ನು ನನ್ನ ಕೈಗೆ ಹಾಕಿ ಕೊಡುತ್ತೀರಿ. ಸುಮ್ಮನೆ ಹಿಂದಿರುಗಿ ಪಾಪಾತ್ಮರೇ. ಚಂಡಿ ಮೆಚ್ಚಿನಿಂದ ಶೌರ್ಯಕ್ಕೆ ಸುಮ್ಮನೆ ವ್ಯರ್ಥವಾಗಿ ಕಾದಾಡಿ ಸಾಯಬೇಡ. ಬೋ ನನ್ನೊಡನೆ ವಿಶಾಖ ದೀಪಕ್ಕೆ. ಶುಂಭನನ್ನು ವಿವಾಹ ಆಗು ನಡಿ. ನೀಚಾತ್ಮ, ನನಗೆದುರಾಗಿ ನಿಲ್ಲುವ ಶಕ್ತಿ ಅದಾವುದಿದೆ? ನನ್ನಿಂದಲೇ ಸೃಷ್ಟಿಯಾದ ನೀನು ಈ ಜಗತ್ತಿನಲ್ಲಿ ಒಂದು ಕ್ರಿಮಿ ಇದ್ದಂತೆ. ಈಗ ನೀನು ಆಯುಷ್ಯದ ಕೊನೆಯ ಏಳಿನಲ್ಲಿ ನಿಂತು ಮಾತನಾಡುತ್ತಿರುವೆ. ಇಂದಿಗೆ ನಿನ್ನ ಪರಿಸಮಾಪ್ತಿ. ಯುದ್ಧಕ್ಕೆ ಹೊಣೆಯಾಗು ರಕ್ಕಸ. ಚಂಡಿ, ಇದುವರೆಗೂ ಚಂಡನ ಎದುರು ಯುದ್ಧ ಮಾಡಿ ಜಯಿಸಿರೋ ವಿರಣ. ಇನ್ನ ಈ ಮಾರಿಯ ವೇಷವನ್ನು ನೋಡಿ ಬೆದರುವವರು ಯಾರು ಇಲ್ಲ. ಹೋಗಾದರೆ ನೋಡು ಈ ಚಂಡನ ಪ್ರಚಂಡ ಘಾತವನ್ನು. ಸಹಿಸಿಕೋ. ಫಲ ಚಂಡನೆ, ನೀನು ವೀರ ಚಂಡನೆ ಸರಿ. ಈಗ ನಿನ್ನ ಚಂಡಿಕೆಗಳನ್ನು ಚೆಂಡಾಡುವೆನು. ನಿಲ್ಲು ಮದ ಒಂದು. ನಿಲ್ಲು ದುರಾತ್ಮಳೆ. ಈ ಪ್ರಘಾತದಿಂದ ನಿನ್ನನ್ನು ಕೊಂದೇ ಕೊಲ್ಲುತ್ತೇನೆ. ಸಹಿಸಿಕೋ ಮದ ಅಂದಳೆ. ಆದಿಶಕ್ತಿ ನಾನ್ಬಲ ಅಗಮನೆ ಕೇಳಲು. ಆದಿಶಕ್ತಿ ನಾನ್ಬಲ ಅದಮನೆ ಕೇಳಲು. ಕದನದಿ ಕ್ರೋಧದಿ ಮುರಿಯದೆ ನಾಂಬಿಡೆ. ಆದಿಶಕ್ತಿ ನಾನ್ಬಲ ಅದಮನೆ ಕೇಳಲು. ಆದಿಶಕ್ತಿ ನಾನ್ಬಲ ಅದಮನೆ ಕೇಳಲು. ಕದನದಿ ಕ್ರೋಧದಿ ಮದ ಮುರಿಯದೆ ನಾಂಬಿಡೆ. ಆದಿಶಕ್ತಿ ನಾನ್ಬಲ ಅದಮನೆ ಕೇಳಲು. ದುಷ್ಟನ ಮಾಯಳೆ, ಇಷ್ಟು ಸಲ ಏಕೆ ನನಗೆ? ಇಷ್ಟು ಸಲ ಏಕೆ? ಹಿಡಿಯಿಡುತ್ತ ಅಸುರನೆ ಪಡವಿಗೆ ಮೃದುವಿನಂತೆ. ಕಿಡಿಯುಡುತ್ತ ಅಸುರನೆ ಪಡವಿಗೆ ಮೃತ್ಯುವಿನಂತೆ. ಅಡರಿಕೊಳ್ಳುವ ನೀಕ್ಷಣ ಮದ ಮುರಿಯದೆ ನಾಂಬಿಡೆ. ಆದಿಶಕ್ತಿ ನಾನ್ಬಲ ಅದಮನೆ ಕೇಳಲು. ಕೆಟ್ಟ ಭ್ರಷ್ಟ ಸ್ತ್ರೀಯಳೆ, ಮಾಯಳೆ, ಕೆಟ್ಟ ಭ್ರಷ್ಟ ಸ್ತ್ರೀಯಳೆ, ಮಾಯಳೆ. ಇಷ್ಟು ಸಲ ಏಕೆ? ಇಷ್ಟು ಸಲ ಏಕೆ? ಹುಟ್ಟುವೆ ಪಾಪಿಸ್ತಳೆ, ವನದಲ್ಲಿರುವ ಯಾರೇ ಮಾನವ
ಬಲ ಅದಮನೆ ಕೇಳಲು ಆದಿಶಕ್ತಿ ನಾನ್ ಬಲ ಅದಮನೆ ಕೇಳಲು ಕದನದಿ ಕ್ರೋಧದಿ ಮನಮುರಿಯದ ನಾಂಬಿಡೆ ಆದಿಶಕ್ತಿ ನಾನ್ ಬಲ ಅದಮನೆ ಕೇಳಲು ಅಪರಪಿತ ಬರಸಲಿಸಿದ ಶಪಥವನ್ನು ಈಡೇರಿಸಲು ಬಂದ ಚಂಡ ಚಾಮುಂಡರ ಅಪಜಯವನೊಂದಿಸಲು ಬಂದಿಯೇ ಅಪಜಯವನೊಂದಿಸಲು ಬಂದಿಯೇ ತ್ರಿಪುರಾಂತರ ಬಲಿತ ವಿಷಧರನ ಕಂಡೆ ಪಡನೀಕ್ಷಣದು ಓ ಬಡ ಚಾಮುಂಡ ತಾನೆನ್ ಅರ್ಪವೆಯ ಜಗದೀ ಹೊಡಗಿರ್ಪೆಯ ಮರೆಯೋ ಹೊಡಗಿರ್ಪೆಯ ಮರೆಯೋ ನಿನ್ನ ಕಡಿದು ಪುಡಿ ಪುಡಿ ಗೈಯುವೆನೋ ಓ ಅಯ್ಯೋ ಅಣ್ಣ ಅಣ್ಣ ಅಯ್ಯೋ ಮಹಾಪರಾಕ್ರಮಿಯಾದ ನೀನು ಅಯ್ಯೋ ಮಹಾಪರಾಕ್ರಮಿಯಾದ ನೀನು ಕೇವಲ ಈ ನೀಚ ಸ್ತ್ರೀಯರಿಂದ ಬಲವಂತೆಯ ಅಣ್ಣ ನಾನಾದರೂ ಏಕಿರಬೇಕು ಇನ್ನು ನಾನಾದರೂ ಏಕಿರಬೇಕು ಎಲೈ ಸಕ್ಕಿರ ಚಂಡಿ ಇಂದು ನನ್ನಣ್ಣನನ್ನು ಕೊಂದೆಂದು ಇನ್ನು ನಿನ್ನನ್ನು ಕೊಂದು ನಿನ್ನ ರಕ್ತ ಮಾಂಸಗಳನ್ನು ನನ್ನ ಕೋಪ ನಿವಾರಿಸಿಕೊಳ್ಳುತ್ತೇನೆ ಬಾ ಮಲಂದರೆ ಬಾ ಎಲ್ಲವೋ ಮೂಢ ಮುಂಡಾಸುರ ಬರೀ ಒಣ ಮಾತುಗಳಿಂದ ನಿಮ್ಮ ಶಕ್ತಿಯನ್ನು ಏಕೆ ವ್ಯಯ ಮಾಡುವೆ ಈ ಆದಿಶಕ್ತಿಯ ಮುಂದೆ ನಿಮ್ಮ ಜೊಲ್ಲು ನುಡಿಗಳನ್ನು ಬಿಟ್ಟು ಮುಳ್ಳು ಅಸ್ತ್ರವ ಹಿಡಿದು ಯುದ್ಧ ಮಾಡು ಅದಮ ನಿನ್ನ ಆಯುಷ್ಯದ ಬಿಂದಿಗೆ ತುಂಬುತ್ತಾ ಬಂದಿದೆ ಸಾವಿಗೆ ಸಿದ್ಧನಾಗು ದಾನವದಮ ಎಣ್ಣೆ ಚಂಡಾನು ಕೊಂದೆಂದು ಈ ಮುಂಡ ಜೊತೆ ಯುದ್ಧ ಮಾಡು ಚಡಪಡಿಗೆ ಸಾಯಬೇಕಾಗುತ್ತದೆ ಬಾದುರ್ಗೆ ಸಹಿಸಿಕೋ ಸಹಿಸಿಕೋ ಎಲ್ಲವೋ ಮೂಢ ಮುಂಡಾಸುರ ಬರೀ ಒಣ ಮಾತುಗಳಿಂದ ನಿನ್ನ ಶಕ್ತಿಯ ವ್ಯಯವನ್ನೇಕೆ ಮಾಡುತ್ತಿರುವೆ ಈ ಆದಿ ದೇವತೆಯ ಮುಂದೆ ನಿನ್ನ ಜೊಲ್ಲು ನುಡಿಗಳನ್ನು ಬಿಟ್ಟು ಪಳ್ಳು ಅಸ್ತ್ರವ ಹಿಡಿದು ಯುದ್ಧ ಮಾಡು ರಕ್ಕಸ ನಿನ್ನ ಆಯುಷ್ಯದ ಬಿಂದಿಗೆ ತುಂಬುತ್ತಾ ಬಂದಿದೆ ಸಾವಿಗೆ ಸಿದ್ಧನಾಗು ದಾನವದಮ ಸಿದ್ಧ ನಿಜ ನಿನ್ನ ರುಂಡದ ಮುಂದೆ ಚೂರು ಚೂರು ಮಾಡಿ ನಿನ್ನ ರಕ್ತದಿಂದ ನಿವಾರಿಸಿಕೊಳ್ತಾನೆ ನಿಲ್ಲು ಬದಂದರೆ ನಿನ್ನ ಆವೇಶ ಉಳಿಯದಂತೆ ಮಾಡ್ತಾರೆ ನಿಲ್ಲು ಬದಂದರೆ ಸರಿ ಸಿದ್ಧನಾಗು ನೀಚನೆ ಸಿದ್ಧ ಸಿದ್ಧನಾಗು ಬಂಡದ ಚಂಡನ ಬಡಚ ಬಂಡನೆ ಖಂಡಿಸಿ ನಿನ್ನಯ ರುಂಡವನೆ ಖಂಡಿಸಿ ನಿನ್ನಯ ರುಂಡವನೆ ಬಂಡನ ಚಂಡನ ಬಡಚ ಮುಂಡನೆ ಖಂಡಿಸಿ ನಿನ್ನಯ ರುಂಡವನೆ ಖಂಡಿಸಿ ನಿನ್ನಯ ರುಂಡವನೆ
ಚಂಡಮುಂಡರನ್ನು ಚಾಮುಂಡಿಯಾಗಿ ಸಂಹರಿಸಿದೆ. ಈಗಲಾದರೂ ಆ ಶುಂಭ ನಿಶುಂಭರ ಯುದ್ಧಕ್ಕೆ ಬಂದೇ ಬರೋರನ್ನು ನಂಬಿಕೆ. ಅದೋ ಬ್ರಹ್ಮಪುತ್ರ ಇತ್ತ ಕಡೆ ಬರುತ್ತಿರುವನು. ತಾಯಿ, ಇನ್ನು ಅವನ ಸಹಸ್ರಾಕ್ಷೋಣಿ ಸೈನ್ಯದಲ್ಲಿ ಎಂತೆಂತಹ ವೀರಾದಿ ವೀರರಿರುವರೋ ಏನು. ನನಗೆ ತಿಳಿದ ಹಾಗೆ ರಕ್ತ ಬೀಜಾಸುರನೆಂಬ ಮಹಾದೈತ್ಯನು ಅಮೋಘವಾದ ವರಗಳನ್ನು ಪಡೆದು ಮಹಾದೈತ್ಯನು ಕಠೋರನೂ ಆಗಿರುವನು. ತಾಯಿ, ಅವನು ಶುಂಭನ ಆತ್ಮೀಯ ಸ್ನೇಹಿತನೂ ಆಗಿರುವನು. ಹೌದು ಮಾತೆ, ಈ ಪರಶಿವನಿಗೆ ತನ್ನ ಭಕ್ತರ ಗುಣಗಳೆಲ್ಲ ಚೆನ್ನಾಗಿ ತಿಳಿದಿರುತ್ತವೆ. ಏಕೆಂದರೆ ವರ ನೀಡಿದ ಕರುಣಾಕರನಲ್ಲವೇ. ಮಕ್ಕಳೇ, ಇದರಲ್ಲಿ ಶಂಕರನೇನು ತಪ್ಪಿಲ್ಲ. ಅವರ ಭಕ್ತಿಗೆ ವರ ನೀಡಿದ್ದು ತಪ್ಪೇನಲ್ಲ. ಅವನ ಆನೆ ಬರಲಿ, ಸಪ್ತ ಶರೀರಗಳ ಉಕ್ಕಿ ಬ್ರಹ್ಮಾಂಡವ ಕೊಚ್ಚಿಕೊಂಡು ಹೋಗುವಂತೆ ಆ ದಾನವರನ್ನು ಕೊಚ್ಚಿ ಬಿಡುತ್ತೇನೆ. ನೀವು ಭಯಪಡದಿರಿ. ಈ ಪರದೇವತೆಗೆ ಎದುರು ಬೀಳುವ ಶಕ್ತಿ ಯಾವುದಿದೆ? ಎಂತಹ ಮಹಾವೀರಾದಿ ವೀರರಾಗಿರಲಿ ಈ ಯುದ್ಧದ ಕಿಚ್ಚಿನಲ್ಲಿ ಹಚ್ಚಿ ಅಚ್ಚರಿಯಿಂದ ಮರಣದ ನದಿಯಲ್ಲಿ ಕೊಚ್ಚಿ ಹೋಗುತ್ತಾರೆ. ನೋಡುತ್ತೀರಿ ನಾರದ, ಈ ರಣವಾರ್ತೆಯನ್ನು ಆ ದಾನವರಿಗೆ ತಿಳಿಸಿಬಿಡು. ಆಜ್ಞೆ ಮಾತಾ. ಶುಂಭನಿಗೆ ಸಮನಾವನೋ ಬ್ರಹ್ಮಾಂಡದ ನಡುಗಿ ಅಂಬರವೆ ಗುಡುಗುಡುಗಿ ಬ್ರಹ್ಮಾಂಡದ ನಡುಗಿ ಅಂಬರವೆ ಗುಡುಗುಡು ಬಂಡೆತ್ತು ಕಪ್ಪಾಂಡ ತೋಳ್ಕೈತ ನೀತನಿ ಶುಂಭನಿಗೆ ಸಮನಾವನೋ ಸುರ ಜಗತ್ತನ ಗಂಡ ಕೀರ್ತಿ ಪ್ರಚಂಡ ಪ್ರಚಂಡ ಸುರಸುವಂತರದಲ್ಲಿ ಹರಿಲು ಗಮಜಂಡ ದುರಂತರದಲ್ಲಿ ಕಡಿಲು ಗಮಜಂಡ ದೊಡ್ಡ ಕರನೆದ ಬಗೆವ ಮೂಲೋಕ ಗಂಡ ಸಹೋದರ ದೊಡ್ಡ ಕರನೆದ ಬಗೆವ ಮೂಲೋಕ ಗಂಡ ಶುಂಭನಿಗೆ ಸಮನಾವನ ಬ್ರಹ್ಮಾಂಡದ ನಡುಗಿ ಅಂಬರವೆ ಗುಡುಗುಡುಗಿ ಸಹೋದರ ಅಣ್ಣ, ದಿಕ್ಕು ದಿಕ್ಕುಗಳನ್ನೇ ಕಿತ್ತು ದಿಕ್ಕು ದಿಕ್ಕಿಗೆ ಎಸೆದು ಶಕ್ತ ದೇವತೆಗಳನ್ನು ನಿಶ್ಶಕ್ತಗೊಳಿಸುವ ಜಗತ್ತನ್ನೇ ಎತ್ತಿ ತತ್ತರಗೊಳಿಸಬಲ್ಲ ನಮ್ಮ ಪ್ರಬಲ ದಳಪತಿಗಳಾದ ಚಂಡ ಮುಂಡರ ಮಹದಾರ್ಭಟಕ್ಕೆ ಇಂದು ಆ ಮಾರಿಯು ಹೆದರಿ ಛೇದರಿ ಹೋಗಿರಬೇಕಲ್ಲವೇ. ಇಂದು ಚಂಡ ಮುಂಡರು ಅವಳನ್ನು ಕಟ್ಟಿ ಬಂಧಿಸಿಕೊಂಡು ಬಂದೇ ಬರಬಹುದಲ್ಲವೇ ಸಹೋದರ? ಹೌದಣ್ಣ, ನಮ್ಮ ಸೈನ್ಯದ ದಂಡನ್ನು ನೋಡಿ ಆ ಚಂಡಿಯ ಬೆಚ್ಚಿ ಬೆದರುತ್ತದೆ. ಆದರೆ ಅವಳು ಅವರ ಜೊತೆಯಲ್ಲಿ ಬರುವಳು ಇಲ್ಲವೇ ಯುದ್ಧಕ್ಕೆ ಅಣಿಯಾಗಿರಳು ಎಂದು ನನ್ನ ಸಂದೇಹವಣ್ಣ. ಯುದ್ಧಕ್ಕೆ ಅಣಿಯಾಗಲಿ ಬಿಡು. ಉತ್ತಟರಾದ ಚಂಡಮುಂಡರೆದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಓ ಸ್ತ್ರೀಯಲ್ಲಿದ್ದು ಹಾಗೇನಾದರೂ ಅವಳು ಯುದ್ಧಗೈದಿದ್ದರೆ ಛಿದ್ರ ಛಿದ್ರವಾಗಿ ಬಿದ್ದಿರುತ್ತಾಳೆ. ಇಲ್ಲವೇ ಹೆದರಿ ಜೊತೆಯಲ್ಲೇ ಬರುತ್ತಾಳೆ. ಅದಕ್ಕೇಕೆ ಇಷ್ಟೊಂದು ಯೋಚನೆ? ಹಾಗಲ್ಲಣ್ಣ, ಈ ಮೊದಲು ನಾರಿಯ ಬಳಿ ಹೋದ ಅಸಂಖ್ಯಾತ ಸೈನ್ಯವನ್ನು ಧ್ವಂಸವಾಗಿ ಹೋಯಿತಲ್ಲ. ಅದು ಅಲ್ಲದೆ ಮಹಾವೀರರಾದ ಕಾಲಚುಂಗ, ಧೂಮ್ರಾಕ್ಷ ಮುಂತಾದ ಪರಾಕ್ರಮಿಗಳು ಬಲಿ ತೆಗೆದುಕೊಂಡಳಲ್ಲ. ಆದ್ದರಿಂದ ನಮ್ಮ ಚಂಡಮುಂಡರ ಜೊತೆ ಏಕೆ ಯುದ್ಧ ಮಾಡಿರಬಾರದು? ಆದ್ದರಿಂದ ನಮ್ಮ ಚಂಡಮುಂಡರಿಗೆ ಯುದ್ಧದಲ್ಲಿ ಜಯವೋ ಅಥವಾ ಸಂದೇಹವೇಕೆ ಸಹೋದರ? ಈ ಕ್ಷಣದಲ್ಲಿಯ ಚಂಡಮುಂಡರು ಆ ಸ್ತ್ರೀಗಳನ್ನು ಎಳೆದುಕೊಂಡು ಬರುತ್ತಾರೆ, ನೋಡುತ್ತಿರು. ಕೈಲಾಸ ಗಣವಂದಿತ ಪ್ರಭುತರ ಪಾಲಿಪ ದೇವಾದಿದೇವ. ಕೈಲಾಸ ಗಣವಂದಿತ ವಂದಿತ ವಂದಿತ. ನಿನ್ನಯ ನಾಮವ ಬಗಲುಕ ಜಗದಿ.
ಸುತ ಬಂದೆ ನಾನವತರಿಸಿ ಹರಸುತ ಬಂದೆ ನಾನವತರಿಸಿ ವರನು ತಲೋಲ ದಿವಿಜರ ಪಾಲ ವರನು ತಲೋಲ ದಿವಿಜರ ಪಾಲ ಭಕ್ತರ ಪಾಲಿಪ ದೇವಾಗಿದೆ ಕೈಲಾಸ ಗಣ ವಂದಿತ ಭಕ್ತರ ಪಾಲಿಪ ದೇವಾನಿದೆ ಕೈಲಾಸ ಗಣ ವಂದಿತ ವಂದಿತ ವಂದಿತ. ನಮೋ ನಮೋ ಶುಭದೇವರಿಗೆ. ನಾರದರೆ ತಾವೀಗ ಎಲ್ಲಿಂದ ದಯ ಮಾಡಿಸಿದಿರಿ? ದಾನವೇಂದ್ರ, ನಾನು ಹಿಮಾಚಲದ ತಪ್ಪಲಿನಿಂದ ಬಂದೆ. ಹಾಗಾದರೆ ನಮ್ಮ ಚಂಡಮುಂಡರು ಆ ಸ್ತ್ರೀಗಳನ್ನು ಎಳೆದುಕೊಂಡು ಬರುತ್ತಿರುವುದನ್ನು ತಾವು ನೋಡಲಿಲ್ಲವೇ ಪೂಜ್ಯರೇ? ನೋಡಿದೆ, ಅದನ್ನು ಹೇಳುವುದಕ್ಕಾಗಿಯೇ ನಾನು ಬಂದಿದ್ದು. ಆದರೆ ಆ ಸ್ತ್ರೀಗಳನ್ನು ಎಳೆದುಕೊಂಡು ಬರುತ್ತಿರುವುದನ್ನು ಮಾತ್ರ ನೋಡಲಿಲ್ಲ. ನೋಡಿದರೆ ಪೂಜ್ಯರೇ, ಆ ದೇವಿಯು ನಿಮ್ಮ ಚಂಡಮುಂಡರಿಗೂ ನಡೆದ ಘೋರ ಯುದ್ಧವನ್ನು ನೋಡಿದೆ. ಏನು ಯುದ್ಧವೇ? ಹೌದು ಚಕ್ರವರ್ತಿ. ಆ ಯುದ್ಧದ ಭೀಕರ ಭೀಷಣ ಸನ್ನಿವೇಶವನ್ನು ಹೇಳಲು ನಾನು ಬಹು ಕುತೂಹಲದಿಂದ ಬಂದೆ. ಹಾಗಾದರೆ ನಮ್ಮ ಚಂಡಮುಂಡರು ಆ ರಣಚಂಡಿಯನ್ನು ಎಳೆದುಕೊಂಡು ಬರುತ್ತಿರುವುದನ್ನು ತಾವು ನೋಡಲಿಲ್ಲವೇ ಪೂಜ್ಯರೇ? ಅಯ್ಯೋ, ಚಡಪಡಿಸಿದರು, ಕನವರಿಸಿದರು. ಕೇಳು ಚಕ್ರವರ್ತಿ, ನಿಮ್ಮ ಚಂಡಮುಂಡರು ಆ ಕಾನನಕ್ಕೆ ಕಾಲಿಟ್ಟ ಕೂಡಲೇ ಗಿರಿ ಗುಡ್ಡಗಳೇ ಉರುಳಿದವು, ದಶ ದಿಕ್ಕುಗಳು ಬೆಚ್ಚಿದವು. ಆ ಚಂಡಿಯು ಆಶ್ಚರ್ಯಚಕಿತಳಾದಳು. ಫಲೆ ನಮ್ಮ ಚಂಡಮುಂಡರು ರಣರಂಗಕ್ಕೆ ಕಾಲಿಟ್ಟ ಮಾತ್ರಕ್ಕೆ ಅವಳು ದಿಕ್ರೋತ್ತಳಾದಳೆಂದರೆ ಅವಳು ಹೆದರಿ ಅವರ ಜೊತೆಯಲ್ಲಿ ಬಂದೇ ಬರುತ್ತಿರಬಹುದಲ್ಲವೇ ಪೂಜ್ಯರೇ? ಇಲ್ಲ 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 ಶುಂಭಾಸುರ, ಕೇಳು. ಬಂಧಿಸುವಷ್ಟರಲ್ಲಿ ನಿಮ್ಮ ಸೈನ್ಯವು ಆ ಚಂಡಿಯ ಸುತ್ತ ಮುತ್ತಿಬಿಟ್ಟಿತು. ಆಗ ಉಗ್ರಕೋಪ ತಾಳಿದ ಚಂಡಿಯು ನಿಮ್ಮ ಸೈನ್ಯವನ್ನ ಕೇವಲ ಕಾಲಿನಿಂದ ತುಳಿದು ಧ್ವಂಸ ಮಾಡಿಬಿಟ್ಟು. ಹೌದು ಚಕ್ರವರ್ತಿ, ಧ್ವಂಸ ಮಾಡಿದಳೆ ಪೂಜ್ಯರೇ. ಇದನ್ನು ಕಂಡು ನಮ್ಮ ಚಂಡಮುಂಡರು ಸುಮ್ಮನಿದ್ದಳೆ ಪೂಜ್ಯರೇ? ಇಲ್ಲ ಇಲ್ಲ ಸಾರ್ವಭೌಮ, ಇದನ್ನು ಕಂಡ ನಿಮ್ಮ ಚಂಡಮುಂಡರು ಕೆಂಡವನ್ನು ಉಳುತ್ತಾ ಆ ಚಂಡಿಯನ್ನು ಇರಿಯಲು ನುಗ್ಗಿದರು. ಆದರೆ ಆ ಚಂಡಿಯು ಅತಿ ಕಡು ಕೋಪದಿಂದ ನಿಮ್ಮ ಚಂಡಮುಂಡರನ್ನು ಹಿಡಿದು ಅವರ ರಕ್ತವನ್ನು ಘಟಘಟನೆ ಕುಡಿದು ಅವರ ಚಂಡಿಕೆಗಳನ್ನು ಕಡಿದು ಘಟಘಟನೆ ಗರ್ಜಿಸಿ ಕುಡಿದು ಬಿಟ್ಟಳು. ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ತ್ರಿಲೋಕ ಪರಾಕ್ರಮಿಗಳನ್ನು ಕೇವಲ ಸ್ತ್ರೀಯೊಬ್ಬಳು ಕೊಲ್ಲುವುದೆಂದರೆ ಇದನ್ನು ನಾನು ನಂಬಲಾರೆ ಪೂಜ್ಯರೇ, ನಂಬಲಾರೆ. ಚಕ್ರವರ್ತಿ, ನಾನಿದೆಲ್ಲವನ್ನು ನಾನು ಕಣ್ಣಾರೆ ಕಂಡೇ ನಾನು ಇಲ್ಲಿಗೆ ಬಂದಿದ್ದು. ಮರಣ ಹೊಂದಿದರೆ ಸಹೋದರ, ಲೋಕಗಳನ್ನು ತಲ್ಲಗೊಳಿಸಿ ತಲೆ ಕೆಳಗೆ ಮಾಡಿ ಸಹೋದರ, ಲೋಕಗಳನ್ನು ತಲ್ಲಗೊಳಿಸಿ ತಲೆ ಕೆಳಗೆ ಮಾಡಿ ಸಮುದ್ರವನ್ನೇ ಚಂಡಮುಂಡರು ಸಮುದ್ರವಲ್ಲ ಕಲಬರಿಸುವಂತ ಮಹಾನ್ ಪ್ರಚಂಡರಾದ ಚಂಡಮುಂಡರು ರಣಕುಂಡಲದಲ್ಲಿ ರಣಚಂಡಿಗೆ ಬಲಿ ಹೋದರೆಂದರೆ ನಾನು ಸುಮ್ಮನಿರಲು ಸಾಧ್ಯವಿಲ್ಲ, ಪೂಜ್ಯರೇ. ಇಂದು ಆ ಮಾರಿಯನ್ನು
ಬಿಡದಲಾಡಿಗಳಿಗೆ ಬಿಡದಲಾಡಿಗಳಿಗೆ ಸಮಾಧಾನ ತಂದುಕೊಂಡು ಯಶುಭಾಸುರ ಸಮಾಧಾನ. ಶರದಿಯ ಕೆರಳಲಿ ಗಿರಿಗಳ ಉರುಳಲಿ ಪ್ರಳಯವೇ ಏರ್ಪಡಲಿ ಗಗನ ಗರ್ಜಿಸಿ ಜಗಬೆಳಗಿನಲ್ಲಿ ಸಿಡಿಲಿನ ಮಳ ಬರಲಿ. ಶರದಿಯ ಕೆರಳಲಿ ಗಿರಿಗಳ ಉರುಳಲಿ ಪ್ರಳಯವೇ ಏರ್ಪಡಲಿ ಗಗನ ಗರ್ಜಿಸಿ ಜಗಬೆಳಗಲಿ ಸಿಡಿಲಿನ ಮಳ ಬರಲಿ. ಕಾಳಿಯ ಕದನದಲ್ಲಿ ಸೀಳದ ಬಿಡಲಾದೆ ಕಾಳಿಯ ಕದನದಲ್ಲಿ ಸೀಳದ ಬಿಡಲಾದೆ. ನೆಕ್ಕಿದ ಪುರವನ್ನು ಸತ್ತು ಮುನಿಯು ದಿಕ್ಕು ದಿಕ್ಕಿನಲ್ಲಿ ವಿಜಯದ ಕಡಿಗಡು ಕಾಳಿಯ ಸಿಗಿ ರಣದಲ್ಲಿ ಕ್ಷಣದೊಳಗೆ ಸೀಳ ರಭಸದಲ್ಲಿ ಕಡಿಮೆ ನಿರತು ಬಿಡದಲಾಡಿಗಳಿಗೆ ಗಡಿಗಳಿಗೆ ಬಿಡದಲಾಡಿಗಳಿಗೆ. ಸಮಾಧಾನ ತಂದುಕೊಂಡು ಸಮಾಧಾನ. ಸಮಾಧಾನ ಅಣ್ಣ, ಇದರಲ್ಲಿ ಆ ತ್ರಿಮೂರ್ತಿಗಳದೇನೋ ಕೈವಾಡವಿದೆ. ಇಲ್ಲದಿದ್ದರೆ ಸಾಮಾನ್ಯ ಹೆಂಗಸೊಬ್ಬಳು ಮಹಾನ್ ಪರಾಕ್ರಮ ಕೊಲ್ಲುವುದೆಂದರೆ ಏನು? ಮೊದಲು ತ್ರಿಮೂರ್ತಿಗಳನ್ನು ಸಂಹರಿಸಬೇಕು. ಆದ್ದರಿಂದ ಇಂದು ನಾನೇ ಯುದ್ಧಕ್ಕೆ ತೆರಳುವೆನು. ಇಂದು ನಾನು ಮಾಡುವ ಯುದ್ಧದಿಂದ ಈ ಜಗತ್ತು ಕಂಪಿಸಿ ಆ ತ್ರಿಮೂರ್ತಿಗಳನ್ನು ಚಿಂದಿ ಚಿಂದಿ ಮಾಡಿ ದೇವ ಸಮೂಹವನ್ನೇ ಸುಟ್ಟು ಸೂರ್ಯ ಮಾಡಿ ಅದಮಳಾದ ಭೈರವಿಯನ್ನು ಅವಳ ಕೈ ಕಾಲುಗಳನ್ನು ಹರಿದು ಮುರಿದಿಕ್ಕೆ ಬರುವೆನು. ಕೊಡು ನನಗಾಜ್ಞೆಯನ್ನು. ಇಂದಿಗೆ ನನ್ನ ಕುಲ ವೈರಿಗಳನ್ನು ನಿರ್ನಾಮ ಮಾಡದೆ ಹಿಂದಿರುಗಲಾರೆನು. ನೀನು ಯೋಚಿಸದೆ ನನ್ನನ್ನು ಆಶೀರ್ವದಿಸಣ್ಣ. ಬೇಡ ಸಹೋದರ ಬೇಡ. ನಿನ್ನ ಪ್ರಾಣಕ್ಕಿಂತಲೂ ನನಗಾವುದೂ ಹೆಚ್ಚಲ್ಲ. ತ್ರಿಮೂರ್ತಿಗಳೆಂಬ ಕೀಟಗಳು ನನಗೆ ತೃಣ ಸಮಾನ. ಅದರಲ್ಲೂ ಯಕಶ್ಚಿತ್ತೊಬ್ಬ ಸ್ತ್ರೀಯೊಂದಿಗೆ ಯುದ್ಧ ಮಾಡಲು ನೀನು ಹೋಗುವುದೇ? ಛೇ, ಶೂರಧೀರ ಶೂರ ಪ್ರಳಯ ಭಯಂಕರ ಅಗ್ರಶೂರ ಶುಂಭನಿರುವಾಗ ನೀನು ಯುದ್ಧಕ್ಕೆ ತೆರಳುವುದೇ? ಅಣ್ಣ, ನನ್ನ ಪರಾಕ್ರಮದಲ್ಲಿ ನಿನಗೆ ಸಂಖ್ಯೆ ಏನಣ್ಣ? ಇಡೀ ಸೃಷ್ಟಿ ಸ್ಥಿತಿ ಲಯಗಳೇ ನನ್ನನ್ನು ಅಡ್ಡಾಡಿದರು. ನನ್ನ ಅಪರಿಮಿತ ಪರಾಕ್ರಮದಲ್ಲಿ ನಿನಗೆ ಸಂಖ್ಯೆ ಏನಣ್ಣ? ಇಲ್ಲ ಸಹೋದರ, ಇಲ್ಲ. ನಿನ್ನ ಅಪರಿಮಿತ ಪರಾಕ್ರಮವನ್ನು ನಾನು ಬಲ್ಲೆ. ಆದರೆ ನನ್ನ ಪ್ರಾಣ ಸಮಾನನಾದ ನಿನ್ನೊಬ್ಬನನ್ನೇ ಯುದ್ಧಕ್ಕೆ ಕಳುಹಿಸಿ ನಾನು ಈ ಅರಮನೆಯಲ್ಲಿರಬೇಕೆ? ಆದ್ದರಿಂದ ನಡೆ, ನಾವೀರ್ವರು ಇಂದು ಯುದ್ಧಕ್ಕೆ ಹೋಗೋಣ. ಮೊದಲು ಆ ತ್ರಿಮೂರ್ತಿಗಳನ್ನು ಕೊಂದು ತ್ರಿಲೋಕಗಳನ್ನು ಧ್ವಂಸಗೊಳಿಸಿ ಯುದ್ಧ ರಂಗದಲ್ಲಿ ನಾವು ಮಾಡುವ ಕದನದಿಂದ ಗಗನವೇ ಮೂರ್ಛನಿಗೈದು ತಾರಾ ಚಂದ್ರರು ಉದುರಿ ಬೀಳಬೇಕು. ಸೂರ್ಯನು ಕರಗಿ ನೀರಾಗಬೇಕು. ಸಾಗರನು ಕಥಕಥನೆ ಕುದಿಯಬೇಕು. ನಮ್ಮ ಸಹೋದರ ಅಣ್ಣ, ಈ ನಮ್ಮ ವೀರ ಘರ್ಷಣೆಗೆ ದಶ ದಿಕ್ಕುಗಳ ಬಿರಿದು ಇಂದು ಆ ಕಾನನದಲ್ಲಿರುವ ನಾರಿಯನ್ನು ಕೊಂದು ಚಿಂತೆ ಮಾಡದಿದ್ದರೆ ನಾನು ಶುಂಭರೇ ಅಲ್ಲ. ಸಾರ್ವಭೌಮ ಸಮಾಧಾನ ಹೊಂದಿ. ಈ ಅಲ್ಪ ಕಾರ್ಯಕ್ಕೆ ತ್ರಿಲೋಕ ದುರಂಧರಾದ ನೀವು ಚೇ 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 ಆ ಸ್ತ್ರೀಗಳ ಬಳಿಗೆ ಯುದ್ಧಕ್ಕೆ ಹೋಗುವುದೇ? ನಿಮ್ಮ ಸಾಮಂತ ವೀರರು ಮಹಾ ಗಟ್ಟಿಗರು ತ್ರಿಲೋಕಗಳನ್ನೆಲ್ಲ ತಲ್ಲಣಗೊಳಿಸಬಲ್ಲ ಪರಾಕ್ರಮಗಳಿರುವಾಗ ಕೇವಲ ನೀವುಗಳು ಆ ಸ್ತ್ರೀಗಳ ಬಳಿಗೆ ಯುದ್ಧಕ್ಕೆ ಹೋಗುವುದೇ? ಛೇ 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 ಛೇ. ಪೂಜ್ಯರೇ, ಚಕ್ರವರ್ತಿ, ಮಹಾನ್ ಶೂರರಾದ ಚಂಡಮುಂಡರೇ ಹತರಾಗಿ ಹೋದರೆಂದರೆ ಇನ್ನು ಯಾರನ್ನು ಆ ಮಾರಿಗೆ ಬಲಿ ಕೊಡುವುದು ಸರಿಯಲ್ಲ.
ಇಂದು ನಾವೇ ಯುದ್ಧಕ್ಕೆ ತೆರಳುತ್ತೇವೆ. ಕ್ಷಣ ಮಾತ್ರದಲ್ಲಿ ಆ ಮೋರಿಯನ್ನು ಕೊಂದು ಆ ತ್ರಿಮೂರ್ತಿಗಳನ್ನು ಒಂದೇ ಬೋರಿಗೆ ಶತಚೂರ್ಣಗೊಳಿಸಿ ಜೀರ್ಣಿಸಿಕೊಳ್ಳದೆ ಬಿಡಲಾರೆ. ನನ್ನ ಸಹೋದರ ಚಕ್ರವರ್ತಿಗಳೇ, ನನ್ನ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನಿಮ್ಮ ಸಾಮಂತ ರಾಜನಾದ ತೇಜೋವತಿಯನ್ನು ಆಳುತ್ತಿರುವ ರಕ್ತಬೀಜಾಸುರನು ನಿಮಗೆ ಬಂಧು ಮಾತ್ರವಲ್ಲದೆ ಅವನು ಅತ್ಯದ್ಭುತ ವರಗಳನ್ನು ಪಡೆದು ಕಾಲಭೈರವನಂತೆ ಮೆರೆಯುತ್ತಿರುವ ಚಕ್ರವರ್ತಿಗಳೇ, ಅವನ ಒಂದು ತೊಟ್ಟು ರಕ್ತವು ಭೂಮಿಗೆ ಬಿದ್ದರೆ ಅವನಂತಹ ಸಹಸ್ರಾರು ರಕ್ತಬೀಜಾಸುರರು ಉದಿಸುತ್ತಾರೆ. ಇದರಿಂದ ಶಾಂಭವಿಗಾಗಲಿ ಆ ದೇವತೆಗಳಿಗಾಗಲಿ ಹೋರಾಡುವುದು ಸಾಧ್ಯವೇ ಆಗುವುದಿಲ್ಲ. ಏನು ರಕ್ತಬೀಜಾಸುರನೇ? ಹೌದು ಚಕ್ರವರ್ತಿ. ಭಲೆ 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 ನಾರದರೆ ಭಲೆ. ನಿಮ್ಮದು ಬಹಳ ಒಳ್ಳೆಯ ಆಲೋಚನೆ. ವರ ಪುತ್ರನಾದ ರಕ್ತ ಬೀಜನೆದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಆಧಾರಿಗಿದೆ. ಇನ್ನು ಇನ್ನು ಮಾಡಲಿ ಆ ಕಾಳಿ ಯುದ್ಧ. ಇದುವರೆಗೂ ಸಣ್ಣ ಪುಟ್ಟ ವೀರನನ್ನು ಕೊಂದನೆಂದು ಬೆದ್ದು ಬೇಗುತ್ತಿರುವ ಮಾರಿ ಇನ್ನು ಮಾಡಲಿ ಯುದ್ಧ. ಸಹೋದರ, ಈಗಲೇ ನಮ್ಮ ಚಾರರನ್ನು ತೇಜೋವತಿಗೆ ಕಳುಹಿಸಿ ರಕ್ತಬೀಜಾಸುರನನ್ನು ಇಲ್ಲಿಗೆ ಬರುವಂತೆ ಮಾಡು. ಹೋಗ್ತೇನೆ ಬಿಡು. ಬೇಡ ಬೇಡ ಚಕ್ರವರ್ತಿಗಳೇ, ಚಾರನೇನು ಬೇಡ. ನಾನೇ ಆ ರಕ್ತಬೀಜಾಸುರನಲ್ಲಿ ಹೋಗಿ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸಿ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಪೂಜ್ಯರಿ ಚಕ್ರವರ್ತಿ, ತಮ್ಮ ಆಲೋಚನಾ ಬುದ್ಧಿಗೂ ಹಾಗೂ ನಿಮ್ಮ ಸಹಾಯಕ್ಕೂ ನನ್ನ ಅಭಿನಂದನೆಗಳು. ನಮ್ಮ ರಕ್ತಬೀಜಾಸುರನನ್ನು ಇಲ್ಲಿಗೆ ಬರುವಂತೆ ಮಾಡುವ ಕಾರ್ಯ ನಿಮ್ಮದು. ಓಹೋ, ತಾವು ನಿಶ್ಚಿಂತೆಯಾಗಿರಿ. ಈ ಕಾರ್ಯವು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿಯಲ್ಲಿರು. ನಾನಿನ್ನು ಬರುತ್ತೇನೆ. ಹೋಗಿ ಬನ್ನಿ ಪೂಜ್ಯರಿ. ದಾನವೇಂದ್ರ, ದಾನವೇಂದ್ರ. ಯಾರಲ್ಲಿ? ಪ್ರಭು, ಏನಪ್ಪಣೆ? ನರ್ತಕರನ್ನು ಬರುವಂತೆ ಮಾಡಿ. ಆಜ್ಞೆ ಪ್ರಭು.
ವಿಚಿತ್ರ ವರಬಲವಿಕ್ತ ರಕ್ತ ಬೀಜನಿ ಪ್ರಖ್ಯಾತ ತೇಜೋವತಿ ಪುರಾಧೀಶ ರುಧಿರೋದ್ಭವನಿ ಶಕ್ತಿವಿತ ರಕ್ತ ಬೀಜನೆದುರು ಸಮರುಂಟೆ ಜಗದೀ ರುಧಿರ ನಿಜ ದುರಿಕರೆ ಜಗದೊಳು ರುಧಿರ ನಿಜ ದುರಿಕರೆ ರುಧಿರ ನಿಜ ದುರಿಕರೆ ಜಗದೊಳು ರುಧಿರ ನಿಜ ದುರಿಕರೆ ಜಗವೇ ಅದರುವ ವರವನ್ನು ಪಡೆದು ಜಗವೇ ಅದರುವ ವರವನ್ನು ಪಡೆದು ತಗದಗವಳೆಯುವ ತೇಜೋವತಿಯೋ ತಗದಗವಳೆಯುವ ತೇಜೋವತಿಯೋ ರುಧಿರ ನಿಜ ದುರಿಕರೆ ಜಗದೊಳು ರುಧಿರ ನಿಜ ದುರಿಕರೆ ಅದ್ಭುತವರದಿಂದ ಸುರರು ನಿಬ್ಬೆರಗಾಗಿಗರೇ ಅದ್ಭುತವರದಿಂದ ಸುರರು ನಿಬ್ಬೆರಗಾಗಿಗರೇ ರಕ್ತನ ಬಲವೆದರು ಹರಿಗರೆ ತಪ್ಪಗ ನಿಂತಿಗರೇ ರಕ್ತನ ಬಲವೆದರು ಹರಿಗರ ತಪ್ಪಗ ನಿಂತಿಗರೇ ಕಪ್ಪವನೊಪ್ಪಿಸಿ ಸುರಕುಲವೆಲ್ಲವೂ ಕಪ್ಪವನೊಪ್ಪಿಸಿ ಸುರಕುಲವೆಲ್ಲವೂ ತಪ್ಪದ ಅನುದಿನ ಒಪ್ಪಿ ನಡೆಯರೆ ತಪ್ಪದ ಅನುದಿನ ಒಪ್ಪಿ ನಡೆಯರೆ ರುಧಿರ ನಿಜ ದುರಿಕರೆ ಜಗದೊಳು ರುಧಿರ ನಿಜ ದುರಿಕರೆ ರುಧಿರ ನಿಜ ದುರಿಕರೆ ಜಗದೊಳು ರುಧಿರ ನಿಜ ದುರಿಕರೆ ಶಕ್ತರೊಳ್ ಮಹಾಶಕ್ತ ಹೊರದಲ್ಲಿ ಹಕ್ತಿಕ್ತವಾದ ಈ ರಕ್ತ ಬೀಜನ ಶಕ್ತಿ ಸಾಮರ್ಥ್ಯಗಳಿಗೆ ಸಮರುಂಟು ಇಂಥ ಮೋಘ ವರವನ್ನು ಪಡೆದ ನನ್ನ ಸರಿಸಮಾನ ಈ ಭುವನತ್ರದಲ್ಲಿ ಯಾರೂ ಇಲ್ಲ. ನನ್ನ ಈ ಕೊಡಲಿ ಹಿಡಿದು ನಿಂತರೆ ಹರಿಹರಾದಿಗಳೇ ಎದುರುವರು. ನನ್ನ ಉಗ್ರ ಮಹಾ ತಪಸ್ಸಿಗೆ ಮಹಾರುದ್ರನು ಅಮೋಘ ವರವನ್ನಿತ್ತಿದ್ದಾನೆ. ಆದ್ದರಿಂದ ನನ್ನನ್ನೆದುರಿಸುವ ನಿಲ್ಲುವ ವೀರನು ಧೀರನು ಅವನಿದ್ದನು. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಕಾಮಿತ ವರದಾತ ಸುರಪೂಜಿತ ಶಿವ ಕಾಮಿತ ವರದಾತ ಸುರಪೂಜಿತ ಶಿವ ಸೇವಕ ಜನ ಪ್ರೇಮ ಪಾವನ ನಾಮ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಚಕ್ರವರ್ತಿ ಮಂಗಳ ಸುಶರೀರ ಶ್ರೀಕರ ಶುಭಕರ ಮಂಗಳ ಸುಶರೀರ ಶ್ರೀಕರ ಶುಭಕರ ಭೃಂಗಿ ನಟೇಶ್ವರ ಗಣಪ
ಮಹಾದೇವ ಶಂಭೋ ಪೂಜ್ಯರಿಗೆ ವಂದಿಸು. ಇದೇನು ಪೂಜ್ಯರಿ, ಇದ್ದಕ್ಕಿದ್ದಂತೆ ತಮ್ಮ ಆಗಮನ? ಏನಾದರೂ ವಿಶೇಷ ಸಮಾಚಾರವಿದೆಯೋ? ವಿಶೇಷವಾದ ವಿಚಾರಗಳನ್ನು ತಾರದೇ ಇರುವುದು ಈ ನಾರದನ ಜಾಯಮಾನದಲ್ಲೇ ಇಲ್ಲ. ಅಂತ ಮುಖ್ಯ ವಿಚಾರವೇನು ಪೂಜ್ಯರಿ? ರಕ್ತಬೀಜ, ನಾನೀಗ ತ್ರೈಲೋಕ ದುರಂಧರಾದ ನಿಮ್ಮ ಶುಂಭಾನಿಶುಂಭರ ಅರಮನೆ ಇರುವ ವಿಶಾಖ ದೀಪದಿಂದ ಬಂದೆ. ಏನು ವಿಶಾಖ ದೀಪದಿಂದ? ಹೌದು ಚಕ್ರವರ್ತಿ. ಹಾಗಾದರೆ ನಮ್ಮ ಚಕ್ರವರ್ತಿಗಳಾದ ಶುಂಭಾಸುರನು ಕ್ಷೇಮವೇ? ಓಹೋ, ಎಲ್ಲರೂ ಕ್ಷೇಮ. ಆದರೆ ಅವರು ನಿಮ್ಮನ್ನು ಅತಿ ಶೀಘ್ರದಲ್ಲಿ ಕರ ಹೇಳಿದ್ದಾರೆ. ಅವರು ನನ್ನನ್ನು ಬರೆ ಹೇಳಿದ್ದಾರೆ? ಹೌದು ಚಕ್ರವರ್ತಿ. ಕಾರಣವೇನು ಪೂಜ್ಯರಿ? ಕೇಳು ರಕ್ತಬೀಜಾಸುರ. ಕೆಲವು ದಿನಗಳ ಹಿಂದೆ ಹಿಮಾಚಲದ ಮಾನಸ ಸರೋವರದ ಬಳಿ ಒಬ್ಬ ತ್ರೈಲೋಕ ಸುಂದರಿಯಂತಿದ್ದ ಸ್ಫುರದ್ರೂಪಿ ಬಂದು ನೆಲೆಸಿದ್ದಳು. ಅವಳನ್ನು ಹೇಗಾದ್ರೂ ಮಾಡಿ ನಿಮ್ಮ ಶುಂಭಾರಸರು ತನ್ನ ಅರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿ ಚಂಡ ಮುಂಡ ಧೂಮ್ರರನ್ನು ಅವಳ ಹತ್ತಿರಕ್ಕೆ ಕಳಿಸಿದ್ದರೆ ಆ ಚಂಡಿ ಅವರನ್ನೆಲ್ಲ ಬಲಿ ತೆಗೆದುಕೊಂಡು ನಿಮ್ಮ ಶುಂಭಾನಿಶುಂಭರನ್ನೇ ಯುದ್ಧಕ್ಕೆ ಆಹ್ವಾನಿಸಿದ್ದಾಳೆ. ಏನು ಚಂಡ ಮುಂಡರನ್ನು ಬಲಿ ತೆಗೆದುಕೊಂಡಳೆ? ಹೌದು ಚಕ್ರವರ್ತಿ. ಕೇವಲ ಸ್ತ್ರೀಯರು ಅಪರಿಮಿತ ಪರಾಕ್ರಮಿಗಳನ್ನು ಕೊಲ್ಲುವುದೆಂದರೆ ಇದು ಎಂತಹ ವಿಚಿತ್ರದ ಸಂಗತಿ. ಹಾಗಾದರೆ ನಮ್ಮ ಶುಂಭಾನಿಶುಂಭರು ಸುಮ್ಮನಿದ್ದರೆ ಪೂಜ್ಯರಿ? ಅಯ್ಯೋ ಚಕ್ರವರ್ತಿ, ಅಷ್ಟೇ ಅಲ್ಲ, ಆಕೆಯು ಪರಬ್ರಹ್ಮ ಸ್ವರೂಪಳಂತೆ. ಆ ಆದಿಶಕ್ತಿಯನ್ನು ಎದುರಿಸುವುದು ಯಾರಿಂದಲೂ ಸಾಧ್ಯವಿಲ್ಲವಂತೆ. ಇದನ್ನು ಕೇಳಿದ ನಿಮ್ಮ ಶುಂಭಾನಿಶುಂಭರೇ ಯುದ್ಧಕ್ಕೆ ತೆರಳಿದಾಗ ನಾನು ಅವರಿಗೆ ಸಮಾಧಾನ ಹೇಳಿ ನಿಮ್ಮ ಆತ್ಮಬಂಧುವಾದ ರಕ್ತಬೀಜಾಸುರನನ್ನು ಕಳಿಸಿದರೆ ಕ್ಷಣ ಮಾತ್ರದಲ್ಲಿ ಅವಳನ್ನು ಧ್ವಂಸ ಮಾಡಿಬಿಡುವೆಂದು ತಿಳಿಸಿದಾಗ ಅವರು ಸಂತೋಷಭರಿತರಾಗಿ ನಿಮ್ಮನ್ನು ಕರೆತರುವಂತೆ ಹೇಳಿದ್ದಾರೆ. ಸರಿ, ನಾನೀಗಲೇ ವಿಶಾಖ ದೀಪಕ್ಕೆ ಹೊರಡುವನು. ಸುರರಿಂದ ಅಸುರರ ಸಂಹಾರವೆಂದರೆ ನಾನು ಸುಮ್ಮನಿರಲು ಸಾಧ್ಯವಿಲ್ಲ. ನಾನೇ ಹೋಗಿ ಆ ದೇವ ಪುಣ್ಯಗಳನ್ನು ಸದಬಡಿದು ಆ ನೀಚ ಸ್ತ್ರೀಗಳನ್ನು ಬಂಧಿಸಿಕೊಂಡು ಬರುತ್ತೇನೆ. ಸಂತೋಷ, ಹಾಗೆ ಮಾಡು ರಾಸುರ, ನಾನಿನ್ನು ಬರುತ್ತೇನೆ.